ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕಿನ ತಿಪ್ಪಗೊಂಡನಹಳ್ಳಿ, ದಂಡಿಗನಹಳ್ಳಿ, ಟಿ ಗೊಲ್ರಟ್ಟಿ, ಮಾವಿನೊಳೆ, ಗಾಂಧಿನಗರ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂಬರ್ಗಳಲ್ಲಿ ಪಹಣಿಯನ್ನು ಹೊಂದಿರುವಂತಹ ತೋಟಗಳನ್ನು ಹೊಂದಿರುವ ಜಮೀನುಗಳಿಗೆ ಹೊನ್ನಾಳಿ ಉಪವಿಭಾಗಾಧಿಕಾರಿಗಳು ನೋಟಿಸ್ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಚನ್ನಗಿರಿ ತಾಲೂಕು ಘಟಕದ ರೈತರು ಮಂಗಳವಾರ ಚನ್ನಗಿರಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಹಾಗೆಯೇ ಚನ್ನಗಿರಿ ಪಟ್ಟಣದ ಅರಣ್ಯ ಇಲಾಖೆಗೂ ಸಹ ತೆರಳಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮಲಾಳ್ ತಿಪ್ಪೇಶಪ್ಪ ಸಹ ಮಾತನಾಡಿ, ಸಾಕಷ್ಟು ವರ್ಷಗಳಿಂದ ರೈತರ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಒಂದು ನೋಟಿಸನ್ನು ಕೊಟ್ಟಿರೋದು ರೈತರ ನಿದ್ದೆಗೆಡಿಸಿದೆ. ಸರ್ಕಾರ ಈ ಮಟ್ಟದಲ್ಲಿ ಒಂದು ಚಿಂತನೆಯನ್ನು ಸಹ ನಡೆಸಬೇಕು. ಇಂತಹ ರೈತರನ್ನು ಒಕ್ಕಲೆಬ್ಬಿಸುವಂತಹ ಕೆಲಸಕ್ಕೆ ನಾವೆಂದೂ ಬಿಡೋದಿಲ್ಲ ಅಂತ ಹೇಳಿದ್ರು. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಸಹ ನಾವು ಕೈಗೊಳ್ತೇವೆ ಅಂತ ಹೇಳಿದ್ರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಇವತ್ತೇನಾಗಿತ್ತು ಅಂದರೆ, ದಿಢೀರಂತ ಈ ಫಾರೆಸ್ಟ್ನರು ನೋಟಿಸ್ ಬಿಟ್ಟಿದ್ದಾರೆ ರೈತರುಗಳಿಗೆಲ್ಲ. ಇದು ನಮ್ಮ ಭೂಮಿ, ನಾವು ಈ ಭೂಮಿಗೆ ನಾವು ಸಸಿ ಹಾಕ್ತೀವಿ, ನಾವು ಬೌಂಡ್ರಿ ಫಿಕ್ಸ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಈ ಗೊಡ್ಡ ಬೆದರಿಕೆಗೆ ನಾವು ಎದರಲ್ಲ. ನಮ್ಮ ತಾಲೂಕಿನರು ರೈತರು ಗಟ್ಟಿ ನಿಂತ್ಕೊಂಡ್ರೆ, ತಾವುಗಳೆಲ್ಲ ಗಟ್ಟಿ ನಿಂತ್ಕೊಂಡ್ರೆ ನಾವು ನಿಮಗೆ ಎದೆ ಕೊಟ್ಟು ನಿಂತ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾಧ್ಯಕ್ಷ ಕರೆಸ್ತೀವಿ. ಎಲ್ಲಿಗೆ? ಫಾರೆಸ್ಟ್ ಇಲಾಖೆಗೆ. ಫಾರೆಸ್ಟ್ ಇಲಾಖೆ ಮುಖ್ಯ ಹಾಕಿ ಅಲ್ಲಿ ACF ಕರೆಸ್ತೀನಿ, DF ಕರೆಸ್ತೀನಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಒಂದು ಕಡೆಯಿಂದ ಬರ್ತಾರೆ. ತಾವುಗಳು ಧೈರ್ಯವಾಗಿ ನೀವು ಧೈರ್ಯ ಮಾಡಬೇಕು. ಇಲ್ಲ ಅಂದ್ರೆ ನೀವು ಇದೇ ರೀತಿ ವಲಸೆ ಮಾಡ್ತೀವಿ ಅಂದರೆ ನಿಮ್ಮ ನೋಡ್ರು ವಲಸೆ ಎಬ್ಬರಿಸಿ ನಮ್ಮ ಸಿದ್ದರಾಮಯ್ಯ, ಮೋದಿ ಅವರು ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಯಾಕೆಂದ್ರೆ ಅವರು ಬಿಕಾರಿ ಆಗಿದ್ದಾರೆ, ತಾವು ಬಿಕಾರಿಯಾಗಿ ನೀವು ಹೋಗ್ರೆ ಅಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಅಂತಾರೆ. ಖಂಡಿತ ಇದು ಸತ್ಯವಾದ ಮಾತು ಹೇಳ್ತೀನಿ. ನೀವು ಭದ್ರವಾಗಿ ಆಗೋ ತನಕ ಯಾವುದೇ ಕಾರಣಕ್ಕೂ ನೀವು ಈಗ ಹಂಗೆ ಗಟ್ಟಿಯಾಗಿ ಬಂದಿರೋ ಹಂಗೆ ತಮ್ಮ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಬರ್ಬೇಕು. ಏನು ನಾಚಿಕೆ ಆಗುತ್ತಾ? ನಮ್ಮ ಭೂಮಿ ನಾವು ಉಳಿಸ್ಬೇಕು. ಏನಾಗೈತೆ? ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಮೊಮ್ಮಕ್ಕಳು ಎಲ್ಲ ಕರ್ಕೊಂಬರ್ರಿ. ನಮ್ಮ ಭೂಮಿ ಇದ್ರೆ ನಾವು ಜೀವನ, ನಾವು ಭೂಮಿ ನಂಬಿಕೆ ಬಂದಿರೋ ರೈತರು. ನಾವು ಬೇರೆ ಹಂಗೆ ಯಾವ್ದೋ ರಾಜಕಾರಣಿ ಹಂಗೆ 1000 ಎಕರೆ, 2000 ಎಕರೆ, 3000 ಎಕರೆ ಹಂಗೆ ಅವ್ರು ಹೊಡ್ಕೊಂಡು ಅವ್ರ ಹಂಗೆ ಐಷಾರಾಮಿ ಜೀವನ ಮಾಡಲ್ಲ. ನಾವು ಎದ್ದು ಬಿದ್ದು ಜೀವನ ಬೆಳಿಗ್ಗೆ 5 ಗಂಟೆಗೆ ಎದ್ದವರು ಸಾಯಂಕಾಲ 10 ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ. ಇಡೀ ರೈತರ ಜೀವನ ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಿದೆ. ರೈತರಿಗೆ ಯಾವುದೇ ರಾಜಕಾರಣಿ ಗೊತ್ತಿಲ್ಲ. ಇವತ್ತು ಸುಮ್ಮನೆ ಬೋಗಸ್ ಮಾಡ್ತಾರೆ. ಈಗ ಒಂದ್ ಕಡೆ ಕಾಂಗ್ರೆಸ್ನವರು ಬರ್ಯಪ್ಪ ನಾವು ಮಾಡಿಸ್ಕೊಡ್ತೀವಿ ಅನ್ನೋದು, BJP ನಾವು ಮಾಡಿಸ್ತೀವಿ ಅನ್ನೋದು, JDS ನಾವು ಮಾಡಿಸ್ತೀವಿ. ಖಂಡಿತ ಇವ್ರು ಮಾಡಿಸಲ್ಲ. ಇವ್ರು ಒಳಗಿಂದೊಳಗೆ ಹೇಳ್ತಾರೆ ಆ ಭೂಮಿ ಅಕ್ರಮ ತಗೊಂಡರೆ ಅದನ್ನ ನೋಡಿ, ಇದನ್ನ ನೋಡಿ. ಅವರಷ್ಟು ಬೀದಿ ಬಿಕಾರಿ ಆದ್ಮೇಲೆ ನಮ್ಮ ಹಿಂದೆಗಡೆ ಸುತ್ತಾಡ್ತಾರೆ ಜೈ ಜೈ ಅಂತ. ದಯವಿಟ್ಟು ಹೇಳ್ತೀವಿ, ನೀವು ಆ ಮಟ್ಟಕ್ಕೆ ಹೋಗ್ಬೇಡ್ರಿ. ಇದೇ ಮಲ್ಲಿಗೆರೆ ಒಳಗೆ ಅಲ್ಲಿ ದಿಢೀರಂತ ಬಂದು ಎಲ್ಲ ಫಾರೆಸ್ಟ್ನರು ಅವತ್ತಿನ ದಿವಸ ಬೆಂಕಿ ಇಟ್ಟುಬಿಡ್ತೀವಿ. JCB ಇಟ್ಟಚ್ಚಿ ನಿಮ್ಮ ಬುಲ್ಡೇಜರಿಗೆ ಅನ್ನೋದಕ್ಕೆ ತಕ್ಷಣ ತೆರವುಗೊಳಿಸಿದ್ರು. ಸುಮಾರು ಈಗ 6 ವರ್ಷದ ಹಿಂದೆ ಆ ಭೂಮಿನ ನಾವು ಹೊರಗೆ ಆ ಗುಡ್ಡದ ಪಕ್ಕದಲ್ಲಿ ಇದನ್ನು ಬೌಂಡ್ರಿ ಫಿಕ್ಸ್ ಮಾಡಿಸ್ತೀವಿ. ಯಾಕಂದ್ರೆ ಇದು ಮಲ್ಲಿಗೆರೆ ಜನಗಳಿಗೆ ಗೊತ್ತೈತೆ, ನಾನು ಹೋರಾಟ ಮಾಡಿರೋದು ಇವತ್ತಿಗೆ ಎಲ್ಲರಿಗೂ ಗೊತ್ತೈತೆ. ಅದೇ ರೀತಿ ಆಗಬೇಕು. ನಿಮ್ಮ ಆಸ್ತಿ ಉಳಿಬೇಕು. ಅವ್ರ ದುಡ್ಡು ಅವ್ರದ್ದು ಏನಾಯ್ತು ಅಲ್ಲಿ ಅವರು ಉಳಿಮೆ ಅವರು ಫಾರೆಸ್ಟ್ನರ್ ಸಸಿ ಹಾಕು. ಏನ್ರಿ ಸಸಿ ಹಾಕಿದ್ದಾರೆ? 106 ಎಕರೆ ಬೆಂಕಿ ಸುಟ್ಟೋದ್ರಿ. ಕನ್ಸಮುದ್ರ, ಮಲಾಳು, ಕಂಚಿನಾಳು ಒಳ್ಳೆ ಗಿಡಗಳು, ಹಣ್ಣಿನ ಗಿಡಗಳು ಬೆಳೆಸಿದ್ರು. ಸುಮಾರು 10 ಅಡಿ ಬೆಳೆದದ್ದು ಗಿಡ ದಿಢೀರಂತ ಈ ಸರಿ ಬೆಂಕಿ ಬಿತ್ತು, ಎಲ್ಲ ಸುಟ್ಟು ಸರ್ವನಾಶ ಆಯ್ತು. ನಮಗೆ ಒಟ್ಟೂರಿದ್ದು ರೈತರಿಗೆ ಆ ಗಿಡ ಬೆಳೆದಿದ್ರೆ ನಮಗೂ ಅನುಕೂಲ ಆಗತ್ತಲ್ಲಪ್ಪ. ಇವರು ಅದು ಬಿಡ್ತಾರೆ, ಇಲ್ಲಿ ಆಫೀಸ್ನಾಗ ಮೀಟಿಂಗ್ ಮಾಡ್ಕೊಂತಾರೆ. ಕಾಯ್ಬೇಕ್ರಿ ಗಿಡ. ಸರ್ಕಾರ ಸಂಬಳ ಕೊಟ್ಟರು ಇವ್ರು ಫಾರೆಸ್ಟರ್ಗೆ. ಇವ್ರು ಪ್ರತಿಯೊಬ್ರು ಹೋಗಿ ಅಲ್ಲಿ ಆ ಜವಾಬ್ದಾರಿ ಇರಬೇಕು. ನಾವು ನಮ್ಮ ತೋಟಕ್ಕೆ ಹೋಗಲ್ವಾ ಬೆಳಗಿಂದ ಸಾಯಂಕಾಲ ತನಕ? ಇವ್ರು ಏನ್ ಜನ ಕಾಯ್ತಾರೆ? ಇವರು ಹೋಗಿ ಅಲ್ಲಿ ಇರ್ಬೇಕಲ್ಲಿ. ಅದು ಬಿಟ್ಟು ಸುಮ್ಮನೆ ಇಲ್ಲಿ ಅಲ್ಲೇ ಹೊಡಿತಾರೆ. ಯಾರೋ ಬೆಂಕಿಗಾಡ್ರು ಅಂತ ಅವ್ನಿಗೆ ಆರ್ಡ್ರು, ಇವನು ಫಾರೆಸ್ಟರ್ ಅಂತ. ದಯವಿಟ್ಟು ಹೇಳ್ತೀನಿ, ಇದಷ್ಟು ಬೋಗಸ್. ನೀವೆಲ್ಲ ಒಗ್ಗಟ್ಟಾದ್ರೆ ಮುಂದಿನ ದಿನಗಳಿಗೆ ನಿಮ್ಮ ಭೂಮಿ ನಾವು ಉಳಿಸ್ಕೊಳ್ಳೋ ಶಕ್ತಿ ನಮ್ಗಿರ್ಲಿ. ನೀವು ಇದೇ ರೀತಿ ಬರ್ಬೇಕು. ಅದು ಯಾವ ಫಾರೆಸ್ಟ್ ಬರ್ತದ ಬರಲಿ, ನಾವು ಮನಗ್ತೀವಿ ಅಡ್ಡ. ನೀವು ನಮ್ಮ ಹಿಂದಿರ್ರಿ. ಅದು ಹೆಂಗೆ ಹೊಡಿತಾರೆ, ಇಟಾಚಿ ಹೊಡಿಲಿ, JCB ತೆಗಿಲಿ, ನಾವು ನೋಡ್ತೀವಿ. ಆ ರೈತ ಸಂಘದ ಶಕ್ತಿಯನ್ನು ತೋರಿಸ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಆಮೇಲೆ 70-80 ವರ್ಷ ಆದ್ರೂ ನಾವು ದೂರಷ್ಟಾಗಿಲ್ಲ. ನೋಡಿದ್ದೀನಿ, ಮಾಡ್ಕೊಡ್ಬೇಕು ಸರ್ಕಾರ. ಅದೊಂದು ಬೇಡಿಕೆ. ಈಗ 2 ವರ್ಷದ ಹಿಂದೆ ನಾವೆಲ್ಲ ದುರಸ್ತಿ ಮಾಡ್ತೀವಿ ಅಂತ ಹೊನ್ನಾಳಿಗೆ ಬಂದ್ರು. ಅಲ್ಲಿ ಬೇಕಾಬಿಟ್ಟಿ ಮಾಡಿ ಹಂಗೆ ತಕ್ಷಣ ದುರಸ್ತಿ ಮಾಡ್ಬೇಕ್ರಿ ಇವರು. ಅದೇ ಮಾಡ್ಬೇಕು. ಸುಮ್ಮನೆ ಒಂದೊಂದು ಈಗ 30-40 ಜನ ಒಂದೊಂದು ಯೂನಿಯನ್ ಆಗಿದ್ದಾರೆ. ಅವರ ಅಷ್ಟು ಹಂಗೆ ಉಳ್ಕೊಂಡಾರೆ.
ಇವತ್ತು ಯಾಕೆ ಅದನ್ನ ಮಾಡಿದ್ದಾರೆ? ಸರ್ಕಾರ ತಕ್ಷಣ ಜವಾಬ್ದಾರಿ ವಹಿಸಬೇಕು. ಇದು ರೈತರು ಮಾಡೋ ಬದುಕಲ್ಲ, ಸರ್ಕಾರ ಮಾಡೋ ಬದುಕಿದು. ಇದನ್ನ ತಕ್ಷಣ ಮಾಡಿದ್ರೆ ರೈತರು ಉಳಿತಾನೆ. ಬಟ್ ಎಷ್ಟು ಜನಕ್ಕೆ ಈ ತರ ನೋಟಿಸ್ ಕೊಟ್ಟಿದ್ದಾರೆ? ಸುಮಾರು 100 ಜನಕ್ಕೆ ಚನ್ನಗಿರಿ ತಾಲೂಕಲ್ಲಿ ಇವತ್ತು ಎಸಿ ಬರ್ತೀವಿ ಅಂತ ಹೇಳಿದ್ರಂತೆ. ಸರ್ವೆ ನಂಬರ್ ಎಷ್ಟೆಷ್ಟಲ್ಲಿ ಕೊಟ್ಟಿದ್ದಾರೆ? ಒಬ್ಬೊಬ್ಬರೇ ಚಿಲ್ಲರೆ ಎಕರೆಗೂ ಕೊಟ್ಟಿದ್ದಾರೆ. ಈಗ ಎಷ್ಟು? 400 ಚಿಲ್ಲರೆ ಎಕರೆಗೂ ಕೊಟ್ಟಿದ್ದಾರೆ. 400 ಚಿಲ್ಲರೆ. ಸರ್ವೆ ನಂಬರ್ 14 ಅದೊಂದೇನಾ? 14ರಲ್ಲಿ 268 ಎಕರೆ. ನಾಲ್ಕಳ್ಳಿ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಯಾವ್ದಾವ್ದು ಹಾಕೊಳ್ಳಿ? ದೊಡ್ಡಂಗನಾಗ್ಲು, ಮಾವನಹಳ್ಳಿ, ಮರದಡ್ಡಿ, ಮರವಾಗಿ, ದಂಡಿಗೆನಹಳ್ಳಿ, ರಾಜವನಹಳ್ಳಿ ತಾಂಡ ಎಲ್ಲ ಬಂತು. ಮಲ್ಲಿಗೆರೆ 32 ನಂಬರ್ನಾಗೆ 200 ಚಿಲ್ಲರೆ ಎಕರೆ ಮಲ್ಲಿಗೆರೆಯನ್ನು ಕೊಟ್ಟಿದ್ದಾರಂತೆ. ಹೇಳಲ್ಲ. ಮಲ್ಲಿಗೆರೆಗೆ ನೋಟಿಸ್ ಕೊಟ್ಟಿರೋದು 40 ನೋಟಿಸ್ ಕೊಟ್ಟಿದ್ದಾರೆ. ಈಗ ಅಲ್ಲಿಯ ಕೊಡದೇ ಇರೋ ಹೋದವೆ, ಆದರೆ ಉಳಿದದ್ದು 200 ಚಿಲ್ಲರೆ ಎಕರೆಗೆ ನೋಟಿಸ್ ಕೊಟ್ಟು ಅಂತ ಹೇಳಿದ್ದಾರೆ. ಈಗ ಕೊಟ್ಟರೆ 40 ಜನ ಕೊಟ್ಟಿದ್ದಾರೆ. ಬಗರುಕುಂ ಜಮೀನಿಗೂ ಬಗರುಕುಂಮೆಲ್ಲ ಪಾಣಿ ಓಡ್ತಿದ್ದಾವೆ. 62-63 ಇಸ್ವಿಗೆ ಸಾಗುವಳಿ ಕೊಟ್ಟಿರೋದು. ಅದನ್ನ ತೋರಿ ಈಗ 100 ವರ್ಷ ತೋಟಗಳಿದಾವೆ. ಒಂದು ಗ್ರಾಮ ಕಾನೂನು ಸೇರಿದೆ ಮಲ್ಲಿಗೆರೆ. ಅದರಲ್ಲಿ ಗಲಾಟೆ ಮಾಡಬೇಡ್ರಿ. ಸಾಗುವಳಿ ತಲ್ಲ ಕೊಟ್ಟಿಲ್ಲ. ನೆಟ್ಟು ದುರಸ್ತಾಗಿಲ್ಲ. ಇನ್ನು ಬಗರುಕುಂಬು ಅಂತ ಒಬ್ರು ಫೋಟೋ ಹೊಡ್ಸ್ಕೊಳ್ಳಿ, ಹೊಡ್ಕೊಂತಾರ. ನೀವು ಕೈ ತಗೊಳ್ರಿ. ಇವ್ರು ತಗೊಳ್ತಾರೆ, ಇವ್ರು ಹೊಡಿತಾರೆ. 70 ಕೊಟ್ಟಿದ್ದಾರೆ. ಆಮೇಲೆ 99 ಸ್ಟಾರ್ಟ್ ಆಗಿದ್ದು 70 ವಲಯ ಅರಣ್ಯಾಧಿಕಾರಿಗಳು ಕಚೇರಿ ಚನ್ನಗಿರಿ ವಲಯ, ಚನ್ನಗಿರಿ ತಾಲೂಕು. ಎದುರುದಾರರು ತಹಸೀಲ್ದಾರ್ ಚನ್ನಗಿರಿ ತಾಲೂಕು, ಪಾರ್ಟಿ ಖಾತೆ ಲ್ಯಾಂಡರ್ಗೆ ಶ್ರೀ ದೊಡ್ಡಪ್ಪ ಬಿಂಜುಂಜಪ್ಪ ಅಂತೇಳಿ. ಚನ್ನಗಿರಿ ತಾಲೂಕು ಕಸಬಾ ಹೋಬಳಿ ಮಾವಿನಹೊಳೆ ಗ್ರಾಮದ ಸರ್ವೆ ನಂಬರ್ 14ರಲ್ಲಿ 2 ಎಕರೆ ಜಮೀನಿನ ಬಗ್ಗೆ ಪ್ರಸ್ತಾಪಿಸಿದಂತೆ ಈ ಬಗ್ಗೆ ನ್ಯಾಯಾಲಯದಲ್ಲಿ ಮೇಲ್ಮನವಿ ಮುಂದೆ ದಾಖಲಾಗಿದ್ದು ವಿಚಾರಣೆ ಹಂತದಲ್ಲಿದ್ದು ಈ ಕೆಳಗಿನಂತೆ ವಿಚಾರಣೆ ದಿನಾಂಕ ನಿಗದಿಪಡಿಸಿದ್ದು ಪಕ್ಷಗಾರರು ನಿಮ್ಮ ಪರ ನ್ಯಾಯವಾದಿಗಳ ಮುಖಾಂತರ ದಾಖಲಾತಿಗಳೊಂದಿಗೆ ವಿಚಾರಣೆಗೆ ಹಾಜರಾಗತಕ್ಕದ್ದು. ತಪ್ಪಿದಲ್ಲಿ ನಿಮ್ಮ ಹೇಳಿಕೆ ಏನೂ ಇಲ್ಲವೆಂದು ಪರಿಗಣಿಸಿ ಲಭ್ಯ ದಾಖಲಾತಿಗಳ ಮೇರೆಗೆ ಏಕಪಕ್ಷೀಯವಾಗಿ ವಿಚಾರಣೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು. ವಿಚಾರಣೆ ದಿನಾಂಕ ತಮ್ಮ ಉಪವಿಭಾಗಾಧಿಕಾರಿಗಳ ಪರವಾಗಿ ಹೊನ್ನಾಳಿ ಉಪವಿಭಾಗ. ನಾನು ಅದಕ್ಕೆ ದಿಢೀರ್ ಅಂತ ತಕ್ಷಣ ಒಂದು ಚಳವಳಿ ರೂಪ ಮಾಡಿ ಅವ್ರಿಗೆ ಮೆಮೊರಾಂಡಮ್ ಮಾಡಿದ್ದೆ. ಇವತ್ತು ಕಾರಣಾಂತರದಿಂದ ನೋಟಿಸ್ ಕೊಟ್ಟಿರೋದು 3 ದಿವಸ. ಏನೈತೆ ಅಂದ್ರೆ ಈಗಾಗಲೇ ಸಾಕಷ್ಟು ನೋಟಿಸ್ ಕೊಡೋದು.
ಸುಮ್ಮನೆ ಅರ್ಧ ಗಂಟೆ ಕಾದ್ರೂ ಪರವಾಗಿಲ್ಲ. ನೋಟಿಸ್ ಕಳ್ಸಿರೋದು ಇದೆ. ಏನು ಅನ್ನೋದು ಈಗ ಅದರಲ್ಲೇ ಕೊಟ್ಟಿದ್ದಾರೆ. ಈಗ ಫೋನ್ ಮಾಡಲಿ ಅವ್ರಿಗೆ ಬನ್ನಿ, ಅವರೇನು ನಡ್ಕೊಂಡು ಬರಂಗಿಲ್ಲ. 3 ಗಂಟೆ ಹೋದ್ರಂತೆ ಕೇಳಿದೆ ನಾನೆಲ್ಲ ಟೈಮಿಂಗ್ಸ್ 3 ಗಂಟೆ ಸಂಡೇ ಅಂತ ಅಂದ್ರೆ ಒಂದು ನೋಟಿಫಿಕೇಶನ್ ಆಗಿರುತ್ತೆ. ಅದು ಯಾವಾಗ ನೋಟಿಫಿಕೇಶನ್ ಆಗಿರುತ್ತೆ, ಮೇ ಬಿ ಬಿಫೋರ್ 1947 ಆಗಿರ್ಬೋದು. ಯಾಕಂದ್ರೆ ಮೈಸೂರು ಹತ್ತಿರದಲ್ಲೂ ಕೂಡ ಒಂದು ಫಾರೆಸ್ಟ್ ಅಂತ ಹೇಳಿ ಬೌಂಡ್ರಿ ಫಿಕ್ಸೇಷನ್ ಮಾಡಿ ಒಂದು ಫಾರೆಸ್ಟ್ ಅಂತ ಹೇಳಿ ಘೋಷಣೆ ಮಾಡಿರ್ತಾರೆ. ಅದರಲ್ಲಿ ಯಾವುದೇ ಕಂದಾಯ ಅಧಿಕಾರಿಗಳಿಗೆ ದುಡ್ಡು ಕೊಡೋದು ಇರಲ್ಲ. ಆ ಒಂದು ಇದರಲ್ಲಿ ಅವ್ರೇನಾದ್ರು ರೈಟ್ಸ್ ಕೊಟ್ಟಿದ್ರೆ ಅಂದ್ರೆ ನನಗೇನಾದ್ರು ಮಾಹಿತಿ ಇದು ಕೊಟ್ಟಿದ್ರೆ ಹಕ್ಕುಗಳನ್ನ ಕೊಟ್ಟಿದ್ರೆ